ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅಂಬರೀಶ್. ನಿಮ್ಗೆ ಈಗಾಗಲೇ 90 ದಿನದ ನಾನು ಸ್ಟ್ರಾಟಜಿ ಬಗ್ಗೆ ಹೇಳ್ತಾ ಇದ್ದೆ. ಇದು ಇವತ್ತು 3ನೇ ದಿನ. ನಾನು ನಿನ್ನೆ ನಿಮಗೆ ವೇದಿಕ್ ಕಲ್ಚರ್ ಮತ್ತೆ ಬುದ್ಧಿಸಮ್ ಜೈನಿಸಮ್ ಹೆಂಗ್ ಅಪ್ರೋಚ್ ಮಾಡಬೇಕು, ಏನು ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದೆ. ಇವತ್ತು ಮೂರನೇ ದಿನದ ಅಂಗವಾಗಿ ನಿಮಗೆ ಮೌರ್ಯಸು ಪೋಸ್ಟ್ ಮೌರ್ಯಸು ನಾನೇನು 90 ದಿನದಲ್ಲಿ 20 ದಿನ ಏನಾಕಿದ್ದೆ. ಇವತ್ತು 3ನೇ ದಿನದಲ್ಲಿ ನಿಮ್ 3ನೇ ದಿನಕ್ಕೆ ನೀವು ಓದಬೇಕಾಗಿರೋದು ಮೌರ್ಯಸು ಪೋಸ್ಟ್ ಮೌರ್ಯಸು. ಮೌರ್ಯದಲ್ಲಿ ನೀವು ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂದ್ರೆ, ಫಸ್ಟ್ ಮೌರ್ಯ ವಂಶ ಸ್ಥಾಪಕ ಚಂದ್ರಗುಪ್ತ, ಅದಾದ್ಮೇಲೆ ಅವ್ನ ಮಗ ಬಿಂದುಸಾರ ಆದ್ಮೇಲೆ ಅಶೋಕ. ಇವ್ರು ಮೂವರು ಬರ್ತಾರೆ ಇಲ್ಲಿ. ನೀವು ಇವ್ರ ಮೂರಲ್ಲಿ ಮೇನ್ ಆಗಿ ನೀವು ಚಂದ್ರಗುಪ್ತ ಅಂದ್ರೆ ಅವ್ನು ಹೆಂಗ್ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಮಾಡಿದ, ಅವ್ನ ಆಗಿನ ಸಿಚುವೇಶನ್ ಏನಿತ್ತು ನಾನು ನಿನ್ನೆ ದಿನದಲ್ಲಿ ಹೇಳಿದೆ. ಇಲ್ಲಿ ನಂತರ ಸೋಲಿಸಿ ಮೌರ್ಯರು ಬರ್ತಾರೆ ಅಂತ. ಸೊ ನೀವು ಮೌರ್ಯರು ಯಾವ ರೀತಿ ಅವರು ಇದು ಮಾಡಿದ್ರು, ಹೆಂಗೆ ಚಾಣಕ್ಯರು ಯಾಕೆ ಈಗ ಮೌರ್ಯ ವಂಶ ಸ್ಥಾಪನೆ ಮಾಡಿ ಕಾರಣಕರ್ತರಾದ್ರು, ಚಂದ್ರಗುಪ್ತ ಮೌರ್ಯನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನಿಮ್ಗೆ ಓದ್ತೀರಾ. ಇದಾದ್ಮೇಲೆ ಅಲ್ಲಿ ಚಂದ್ರಗುಪ್ತ ಮೌರ್ಯನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅವ್ರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಅವ್ರ ಅಧ್ಯಕ್ಷ ಅವ್ರನ್ನ ಅಂದ್ರೆ ಈಗ ನಾವೇನು ಆಡಳಿತದಲ್ಲಿ ಅವ್ರ ಪ್ರತಿಯೊಂದು ಇದಿರ್ತಾರಲ್ಲ, ಅವ್ರ ಆಡಳಿತ ಸುಗಮಗೊಳಿಸಕ್ಕೆ ಏನು ಅಧಿಕಾರಿಗಳು ಇರ್ತಾರಲ್ಲ, ಅಧಿಕಾರಿಗಳನ್ನ ಏನಂತ ಕರಿತಿದ್ರು, ಅವ್ರ ಶುಲ್ಕ ಹೆಂಗಿತ್ತು, ಆಗಿನ ಜನಜೀವನ ಹೆಂಗಿತ್ತು ಅದನ್ನ ನೋಡ್ಬೇಕು. ಅದೇ ರೀತಿ ಅವ್ನ ಮಗ ಬಿಂದುಸಾರ ಕೂಡ ಇದು ಅಷ್ಟು ಅಂದ್ರೆ ಇಲ್ಲಿ ಚಂದ್ರಗುಪ್ತ ಕಂಪೇರ್ ಮಾಡಿದ್ರೆ, ಅಶೋಕ್ ಕಂಪೇರ್ ಮಾಡಿದ್ರೆ ಬಿಂದುಸಾರ ಅಷ್ಟೊಂದು ಏನು ಫೇಮಸ್ ಅಲ್ಲ. ಸೊ ಹಂಗಾಗಿ ಇವನ್ ಧರ್ಮ ಯಾವ್ದಿತ್ತು, ಇವನ್ ಚೂರು ಇವನ್ ಟೈಮಲ್ಲಿ ಏನಾದ್ರು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಗಿದ್ರೆ ಅದು ನೋಡ್ಕೊಳ್ಳಿ. ಅದಾದ್ಮೇಲೆ ಮೇನ್ ಆಗಿ ನಮ್ಗೆ ಬೇಕಾಗಿರೋದು ಅಶೋಕನ ಕಾಲದಲ್ಲಿ ಹೆಂಗಪ್ಪ ಅಂದ್ರೆ, ನಿಮ್ಗೆ ಅಶೋಕನ ಕಾಲದಲ್ಲಿ ತುಂಬಾ ಅಂದ್ರೆ ಸಾಕಷ್ಟು ಜಗತ್ತಿನಲ್ಲಿ ನೆನ್ಪಿಡುವಂತ ಘಟನೆಗಳು ನಡುವು. ಫಾರ್ ಎಕ್ಸಾಂಪಲ್ ಇವರು ಈಗ ಏನು ಯುದ್ಧ ಮಾಡ್ಕೊಂಡು ಇದು ಮಾಡೋದು ಬದಲಾಗಿ ವಾಪಸ್ ಬುದ್ಧ ಯಾವ್ದೋ ಕಳಿಂಗ ಯುದ್ಧ ಆದ್ಮೇಲೆ ಯಾವ್ದೋ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ಮೇಲೆ ಅವ್ರು ತಂದಿರೋ ಬದಲಾವಣೆಗಳು ಸಮಾಜದಲ್ಲಿ ಅವ್ರ ಆಡಳಿತ ಇಂದಿಗೂ ಕೂಡ ಅವ್ರ ಆಡಳಿತ ಇವಾಗೂ ಇನ್ಸ್ಪೈರಿಂಗ್ ಆಗಿ ತಗೊಂತೀವಿ ನಾವು. ಆ ತರದ ಆಡಳಿತ ಇತ್ತಲ್ಲ, ಅಲ್ಲಿ ಅವ್ರು ಏನೇನ್ ಮಾಡಿದ್ರು, ಅಶೋಕ ಏನ್ ಮಾಡಿದ, ಜನಕಲ್ಯಾಣಕ್ಕೆ ಏನ್ ಮಾಡಿದ, ಈ ಏನು ಧಾರ್ಮಿಕ ಸಾಮರಸ್ಯ ಹೆಂಗ್ ಬಿತ್ತನೆ ಮಾಡಿದ, ಅವ್ನ ಏನೇನು ಈಗ ಸ್ತೂಪಗಳು ಫಾರ್ ಎಕ್ಸಾಂಪಲ್ ಅಶೋಕನ್ ಅಂತ. ಯಾಕಂದ್ರೆ ಅಶೋಕ ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದೇ ಎಕ್ಸಾಮ್ ತಗೊಳ್ಳಿ, ಅಶೋಕ ಬೇಕೇ ಬೇಕು ನಮ್ಗೆ. ಅದಕ್ಕೆ ಅಶೋಕನ ಇಲ್ಲಿ ಒತ್ತು ಕೊಡ್ತಿರೋದು. ಅಶೋಕ ಅವನೇನು ಒಂದು ಆರ್ಟ್ ಅಂತ ತಗೊಳ್ಳಿ, ಆರ್ಟ್ ಅಡ್ಮಿನಿಸ್ಟ್ರೇಷನ್ ತಗೊಳ್ಳಿ, ಮತ್ತೆ ಅವನ ಕಾಲದಲ್ಲಿ ಆಗಿರ್ತಕ್ಕಂಥ ಈ ಏನು ಸಾಹಿತ್ಯಿಕ ಬೆಳವಣಿಗೆಗಳು, ಲಿಟ್ರೇಚರ್ ಪಾರ್ಟ್ ಆಗಿರ್ಬೋದು, ಮತ್ತೆ ಈ ಯಾವುದು ಒಂದು ಇದು ಪಿಲ್ಲರ್ ಎಡಿಕ್ಸ್ ಏನಿತ್ತು, ಮತ್ತೆ ಮೈನರ್ ಎಡಿಕ್ಟ್, ಮೇಜರ್ ಎಡಿಕ್ಟ್, ಸ್ತೂಪಗಳು, ಅವನ ಶಾಸನಗಳು, ಶಿಲಾಶಾಸನಗಳು, ಇವೆಲ್ಲ ಯಾವ್ಯಾವ ಅವ್ನ ಶಿಲಾಶಾಸನಗಳಾಗಲಿ ಈ ಆಂಗಲ್ ಅಲ್ಲಿ ಅಶೋಕನ ಕಂಪ್ಲೀಟ್ ಆಗಿ ನೀವು ಡೆಪ್ತ್ ಆಗಿ ಹೋಗ್ಲೇಬೇಕು. ಯಾಕಂದ್ರೆ ನೀವು ಚಂದ್ರಗುಪ್ತ ಮೌರ್ಯನ ಅಥವಾ ಬಿಂದುಸಾರನ ಅಷ್ಟು ಇದು ಮಾಡಿದ್ರೆ ನಡೀತಾ, ಅಶೋಕನ ಮೇಲೆ ಡೀಟೇಲ್ ಆಗಿ ಹೋಗ್ಬೇಕು. ಅವ್ನು ಯಾವ್ದಾದ್ರು ಈಗ ಶಿಲಾಶಾಸನ ಇದ್ರೆ ಅದು ಎಲ್ಲಿತ್ತು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅವ್ನ 4-5 ಶಿಲಾಶಾಸನಗಳು ಸಿಗ್ತವೆ. ಅವು ಎಲ್ಲೆಲ್ಲಿ ಸಿಗ್ತವೆ, ಅವ್ರ ಮಹತ್ವ ಏನು, ಅವ್ನ ಅಶೋಕ ಅಂತ ಹೆಸರು ರಿವೀಲ್ ಆಗಿದ್ದು ಯಾವ ಶಾಸನ ಅಂತ ಸಾಕಷ್ಟು ಕ್ವಶನ್ ಬಂದಿದೆ. ಮತ್ತೆ ಅವನು ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆದಾಗ ಅವು ಇನ್ಸಿಡೆಂಟ್ಗಳು ಎಲ್ಲಿ ಆದವು ಅಂತ ಶಾಸನಗಳು ಬಂದಿದೆ. ಸೊ ಅವ್ರ ಮೇಲೆ ಈಗ ಏನಾದ್ರು ಅಶೋಕನ್ ರಿಲೇಟೆಡ್ ಇನ್ಸಿಡೆಂಟ್ ಏನಾದ್ರೆ ಅದು ಯಾವ ಶಾಸನದಲ್ಲಿ ಇದೆ ಅಂತ ಕೇಳಬಹುದು, ಅಥವಾ ಆ ಶಾಸನ ಎಲ್ಲಿ ಯಾವ ರಾಜ್ಯದಲ್ಲಿ ಸಿಕ್ಕಿದೆ ಅಂತ ಕೇಳಬಹುದು. ಅಶೋಕನ್ ರಿಲೇಟೆಡ್ ಆಗಿ ನಿಮಗೆ ಈ ರೀತಿ ಕಂಪ್ಲೀಟ್ ನೀವು 360 ಓದಿದಾಗ ನಿಮ್ಗೆ ಇಲ್ಲಿ ಪ್ರತಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಇಲ್ಲಿಂದ ನೀವು ಅಲ್ಲಿಂದ ಓದ್ತಾ ಅಂದ್ರೆ, ಸೊ ಒಂದು ಏರಿಯಾ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂದ್ರೆ ಇದ್ರ ಮೇಲೆ ಚೆನ್ನಾಗಿ ತಿಳ್ಕೊಂಡ್ರೆ, ಈ ಆಂಗಲ್ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ನೀವು ಅಶೋಕನ್ ರಿಲೇಟೆಡ್ ಏನ್ ತಿಳ್ಕೊಂಡ್ರೆ ಇದಾಗುತ್ತೆ. ಇದಾದ್ಮೇಲೆ ಮತ್ತೆ ಅಶೋಕ ಆದ್ಮೇಲೆ ಮೌರ್ಯ ಸಾಮ್ರಾಜ್ಯದ ಒಂಚೂರು ಡಿಕ್ಲೈನ್ ಆಗಿ ಸ್ಟಾರ್ಟ್ ಆಯ್ತು, ಅದಕ್ಕೆ ರೀಸನ್ಸ್ ಏನು, ಅದಾದ್ಮೇಲೆ ಲಾಸ್ಟ್ ಯಾರು, ಆ ತರ ತಿಳ್ಕೊಂಡ್ರೆ ಈ ಮೌರ್ಯ ಸಾಮ್ರಾಜ್ಯ ಓಕೆ. ನಿಮಗೆ ಮೌರ್ಯ ಸಾಮ್ರಾಜ್ಯ ಇದಾಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನಾ ಪೋಸ್ಟ್ ಮೌರ್ಯ ಅಂತ ಹೇಳಿದೆ. ಪೋಸ್ಟ್ ಮೌರ್ಯ ಅಂದ್ರೆ ನೋಡಿ, ಮೌರ್ಯ ಒಂದನೇ ಇಂಪಾರ್ಟೆಂಟ್ ಕೊಡ್ತೀವಿ, ಯಾಕಂದ್ರೆ ಅಷ್ಟೊಂದು ಇಲ್ಲಿ ಕೆಲಸ ಇದಾಗಿದೆ, ಅಷ್ಟೊಂದು ಆಡಳಿತ ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಪೋಸ್ಟ್ ಮೌರ್ಯ ಅಂತ ಕೊಡ್ತಾ ಇದೀವಿ. ಪೋಸ್ಟ್ ಮೌರ್ಯ ಅಂತ ನಾ ಹೇಳ್ತಾ ಇದೀನಿ. ಪೋಸ್ಟ್ ಮೌರ್ಯದಲ್ಲಿ ನಿಮಗೆ ಸಾಕಷ್ಟು ಡೈನೆಸ್ಟಿಗಳು ಬರ್ತವೆ, ಸಾಕಷ್ಟು ಮನೆತನಗಳು ಬರ್ತವೆ. ಆ ಮನೆತನಗಳಲ್ಲಿ ಇಂಡೋ ಗ್ರೀಕ್, ಕುಶಾಣಸ್ ಆಗಿರ್ಬೋದು, ಶುಂಗ ಆಗಿರ್ಬೋದು, ಶಾತವಾನಸ್ ಆಗಿರ್ಬೋದು, ಶಾಕಸ್ ಆಗಿರ್ಬೋದು, ಈ ಪಾರ್ಥಿಯನ್ಸ್ ಅಂತ ಬರ್ತಾರೆ. ಬೇರೆ ಬೇರೆ 6 ಡೈನೆಸ್ಟಿಗಳು ಬರ್ತವೆ. ಏನು ಕಣ್ವ ಅಂತ ಬರ್ತಾರೆ, ಅವರೆಲ್ಲ ಬರ್ತಾರೆ. ಬಟ್ ಅಂತ ಹೇಳ್ಕೊಂಡಂತದ್ದು ಏನು ಕೆಲಸ ಅವರಲ್ಲಿ ಆಗಿಲ್ಲ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇವ್ರನ್ನ ಈ ಮೌರ್ಯ ಅಷ್ಟು ಒತ್ತು ಕೊಡಬೇಕಾಗಿಲ್ಲ. ನಾವು ಇಲ್ಲೊಂದು ಎಕ್ಸಾಮ್ ಅಲ್ಲಿ ಕುಶಾಣಸ್ ರಿಲೇಟೆಡ್ ಒಂದೊಂದು ಕ್ವಶನ್ ನೋಡಿದ್ವಿ, ಶುಂಗ ರಿಲೇಟೆಡ್ ಒಂದೊಂದು ನೋಡಿದ್ವಿ, ಶಾತವಾಹನ ರಿಲೇಟೆಡ್ ಒಂದೊಂದು ನೋಡಿದ್ವಿ. ಅದಕ್ಕೆ ಇವಕ್ಕೆ ನೀವು ಅಷ್ಟೊಂದು ಮಹತ್ವ ಕೊಡೋದೇನು ನೆಸೆಸಿಟಿ ಇಲ್ಲ. ಬಟ್ ಇವ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಐಡಿಯಾ ಇರ್ಬೇಕು ನಿಮಗೆ. ಫಸ್ಟ್ ಮೌರ್ಯ ಚೆನ್ನಾಗಿ ತಿಳ್ಕೊಂಡ್ರ, ಇದಾದ್ಮೇಲೆ ಇಷ್ಟು ರಿಲೇಟೆಡ್ ಆಗಿ ನಿಮ್ಗೆ ನಾವು ಕ್ವಶನ್ಸ್ ಇದು ಮಾಡ್ತೀವಿ, ಇದನ್ನ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟ ಆದ್ರೆ ಈ ಮೌರ್ಯದಲ್ಲಿ ಇಲ್ಲೇ ಯಾಕಂದ್ರೆ ಸಾಕಷ್ಟು ಇದೆ. ಮತ್ತೆ ಇಲ್ಲಿ ಅಶೋಕನ್ ಅಂತ ಬಂದ್ರೆ ನೀವು ಬುದ್ಧಿಸಮ್, ಜೈನಿಸಮ್ ಪ್ರತಿಯೊಂದು ಕೂಡ ನೀವು ಇಲ್ಲಿ ಮತ್ತೆ ವಾಪಸ್ ಇಂಟರ್ಲಿಂಕ್ ಆಗುತ್ತೆ. ಮತ್ತೆ ಯಾವಾಗ ಸಮ್ಮೇಳನ ಆಯ್ತು, ಬೌದ್ಧ ಸಮ್ಮೇಳನ ನಡೆದವು. ಆ ಸಮ್ಮೇಳನಗಳಲ್ಲಿ ಯಾರು ಅಧ್ಯಕ್ಷರು ವಹಿಸಿದ್ರು, ಏನಾಯ್ತು, ನೀವು ಹಳೆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೌರ್ಯನೇ ನಿಮ್ಗೆ ಇಲ್ಲಿ ಈಗ ಡೇ 3 ಅಲ್ಲಿ ನಿಮ್ಗೆ ಮೌರ್ಯನೇ ನೀವು ಅರೌಂಡ್ 60-70% ಕೊಟ್ಟು, ಇನ್ನೊಂದು 30-40% ನೀವು ಇಷ್ಟು ಕೊಟ್ರೆ ಡೇ 2 ಪ್ಲಾನ್ ಆಯ್ತು. ಇಷ್ಟು ಇದ್ರ ಮೇಲೆ ಏನು ನಾನು ಡೇ 3 ಪ್ಲಾನ್ ಹೇಳಿದ್ರೆ ಇಷ್ಟು ನೀವು ಇವತ್ತಿನ ದಿನ ಓದ್ಕೊಂಡು ಇದ್ರ ಮೇಲೆ ನಾವು ಕ್ವಶನ್ಸ್ ಅಪ್ಲೈ ಮಾಡ್ತೀವಿ. ಆ ಕ್ವಶನ್ಸ್ ಬಿಡಿಸಿ, ಅದಾದ್ಮೇಲೆ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಬಂದಿರೋ ಕ್ವಶನ್ಸ್ ಬಿಡಿಸಿ, ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಡೇ 3 ಪ್ಲಾನ್ ಒಂದು ಇದಾಗಿತ್ತು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು 4ನೇ ದಿನಕ್ಕೆ ನಿಮ್ಗೆ ಏನು ಓದ್ಬೇಕಂತ ನಾನು ಮತ್ತೆ 4ನೇ ದಿನದ ಸ್ಟ್ರಾಟಜಿ ತಗೊಂಡ್ಬರ್ತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರೂ ಕ್ವರೀಸ್ ಇದ್ರು ಕೂಡ ನೀವು ಅದು ಪರ್ಸನಲ್ ಆಗಿರ್ಬೋದು, ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಏನೇ ಇದ್ರು ಕೂಡ ನಾನು ಅಪ್ರೋಚ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್.